ನಮಸ್ಕಾರ ಎಲ್ಲರಿಗೂ. ಮಾಮೀಸ್ ಅಂಡಾಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ವಿಡಿಯೋದಲ್ಲಿ ಮಕ್ಕಳಿಗೆ ತರಕಾರಿಗಳ ಹೆಸರುಗಳನ್ನು ಹೇಗೆ ಹೇಳ್ಕೊಡೋದು ಅಂತ ನಾವು ತಿಳಿಸ್ಕೊಡ್ತೀವಿ. ಫೋಟೋಸ್ ಅಥವಾ ಚಾರ್ಟ್ನ ಯೂಸ್ ಮಾಡಿ ಹೇಳ್ಕೊಡೋದಕ್ಕಿಂತ ಅವ್ರ ಕೈಲೇ ಅದರ ಚಿತ್ರಾನ ಬರೆಸಿ ಅದಕ್ಕೆ ಬಣ್ಣ ತುಂಬಿ ಹೇಳ್ಕೊಟ್ಟಾಗ ಅವ್ರಿಗೆ ಕಲಿಯೋ ಆಸಕ್ತಿ ಹೆಚ್ಚಾಗುತ್ತೆ. ಹಾಗೆ ಚಿತ್ರ ಬಿಡಿಸಿ ಅವರು ಬರೆದಾಗ ತರಕಾರಿಗಳ ಆಕಾರ ಬಣ್ಣ ಹೇಗಿರುತ್ತೆ ಅಂತ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ಸುಲಭ ಆಗುತ್ತೆ. ಇನ್ನು ನಮ್ಮ ಮಕ್ಕಳು ತುಂಬ ಚಿಕ್ಕವರು, ಅವರಿಗೆ ಡ್ರಾಯಿಂಗ್ ಮಾಡೋದಕ್ಕೆ ಬರೋದಿಲ್ಲ ಅಥವಾ ಚಿತ್ರನೇ ಬಿಡಿಸೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಮಕ್ಕಳಿಗೆ ಅವರ ಪೇರೆಂಟ್ಸು ಗೂಗಲಿಂದ ಫೋಟೋಸ್ನ ತೆಗೆದು ಅದನ್ನು ಒಂದು ಖಾಲಿ ಹಾಳೆ ಮೇಲೆ ಟ್ರೇಸ್ ಮಾಡಿ ಕೊಡಿ. ಅದರದ್ದೇ ಆದ ಬಣ್ಣ ಆಕಾರನ ಅವ್ರಿಗೆ ತಿಳಿಸಿ ಹೇಳಿ. ಅದರ ಮೇಲೆ ಅವರಿಗೆ ಆ ಫೋಟೋಸ್ನ ತೋರಿಸಿ ಅದರದ್ದೇ ಆದ ಕಲರ್ಸ್ನ ಮಾಡೋದಕ್ಕೆ ಕೂಡ ಹೇಳಿ. ಈ ರೀತಿ ಮಾಡೋದ್ರಿಂದ ನಿಜವಾದ ತರಕಾರಿಗಳನ್ನ ಅವರಿಗೆ ತೋರಿಸಿದಾಗ ಇದು ಯಾವ ತರಕಾರಿ ಅಂತ ಅವರಿಗೆ ಗುರುತಿಸೋಕ್ಕೆ ಸಹಾಯ ಆಗತ್ತೆ. ಟೊಮ್ಯಾಟೊ, ಬೆಂಡೆಕಾಯಿ, ಅದನ್ನು ನಾವು ಇಂಗ್ಲೀಷಲ್ಲಿ ಲೇಡೀಸ್ ಫಿಂಗರ್ ಅಂತ ಕರಿತೀವಿ. ಬದನೆಕಾಯಿ, ಅದನ್ನು ನಾವು ಇಂಗ್ಲೀಷಲ್ಲಿ ಬ್ರಿಂಜಾಲ್ ಅಂತ ಕರಿತೀರಿ. ಸೌತೆಕಾಯಿ, ಇಂಗ್ಲೀಷಲ್ಲಿ ನಾವು ಕುಕುಂಬರ್ ಅಂತ ಕರಿತೀವಿ. ನೋಡಿದ್ರಲ್ಲ, ಮಗು ಹೇಗೆ ಕನ್ನಡದಲ್ಲಿ ಹಾಗೆ ಇಂಗ್ಲೀಷ್ನಲ್ಲಿ ಎಷ್ಟು ಸ್ಪಷ್ಟವಾಗಿ ತರಕಾರಿಗಳ ಹೆಸರುಗಳನ್ನು ಹೇಳ್ತಾ ಇದೆ ಅಂತ. ಇನ್ನು ಚಿತ್ರ ಬಿಡಿಸೋಕ್ಕೆ ಬರೋ ಮಕ್ಕಳಿಗೆ ಆ ತರಕಾರಿಗಳ ಚಿತ್ರಗಳನ್ನು ಬಿಡಿಸೋದಕ್ಕೆ ಹೇಳಿ. ಚಿತ್ರ ಬಿಡಿಸೋದು ಕೂಡ ಒಂದು ಕಲೆನೇ. ಇದರಿಂದ ಬಹಳ ಉಪಯೋಗಗಳಿದೆ. ಇದರಿಂದ ಹ್ಯಾಂಡ್ ಐ ಕೋಆರ್ಡಿನೇಷನ್ ಆಗುತ್ತೆ, ಅವರ ಕಾನ್ಸಂಟ್ರೇಷನ್ ಹೆಚ್ಚಾಗತ್ತೆ, ಹಾಗೆ ಅವರ ಫೈನ್ ಮೋಟರ್ ಸ್ಕಿಲ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ತರಕಾರಿಗಳು: ಟೊಮ್ಯಾಟೊ, ಟೊಮೆಟೊ. ಬದನೆಕಾಯಿ, ಬದನೆಕಾಯಿ, ಕಾಯಿ. ಇದು ಬೆಂಡೆಕಾಯಿ, ಬೆಂಡೆಕಾಯಿ, ಕಾಯಿ. ಇದು ಈರುಳ್ಳಿ, ನೋಡಿದ್ರಲ್ಲ, ಮಗು ಹೇಗೆ ಒಂದೊಂದು ತರಕಾರಿಯ ಹೆಸರನ್ನು ಸ್ಪಷ್ಟವಾಗಿ ಒಂದೊಂದೇ ಅಕ್ಷರಗಳನ್ನು ಕೂಡಿಸಿ ಹೇಳ್ತಾ ಇದೆ. ನಿಮ್ಮನೇಲಿ ಕೂಡ ಮಕ್ಕಳಿದ್ದರೆ ಈ ರೀತಿ ಒಂದು ಪ್ರಯೋಗನ ಮಾಡಿ. ಹಾಗೆ ಈ ವಿಡಿಯೋ ಬಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಕಾಯಿಗಳು: ಟೊಮ್ಯಾಟೊ, ಬದನೆಕಾಯಿ, ಬೆಂಡೆಕಾಯಿ, ಈರುಳ್ಳಿ.